Hello everyone, dear D-CET aspirants. So ಈ ವಿಡಿಯೋ ಮುಖಾಂತರ ನಿಮಗೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಸಿಲೆಬಸ್ಸಿನ ಪ್ರತಿ ಚಾಪ್ಟರ್ ಹೈಲೈಟ್ಸ್ಗಳು ಸಿಗ್ತಾ ಹೋಗುತ್ತೆ. ವೆರಿ ಇಂಪಾರ್ಟೆಂಟ್ ಆಗಿ ಫಸ್ಟ್ ಚಾಪ್ಟರ್ನ ಈ ಒಂದು ವಿಡಿಯೋದಲ್ಲಿ ಕನ್ಸಿಡರೇಷನ್ ಮಾಡ್ಕೊಂಡಿದ್ದೀನಿ. ಮೈ ಡಿಯರ್ ಫ್ರೆಂಡ್ಸ್, ದ ಫಸ್ಟ್ ಚಾಪ್ಟರ್ ಈಸ್ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಡಿಪ್ಲೊಮಾ CET-ನಲ್ಲಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸಲ್ಲಿ ಚಾಪ್ಟರ್ ವೈಸಲ್ಲಿ ನೀವು ತೊಗೊಳೋದಾದ್ರೆ ಫಸ್ಟ್ ಚಾಪ್ಟರ್ ಫಾರ್ 4 ಮಾರ್ಕ್ಸಿಗೆ ನಿಮಗೆ 4 ಕ್ವಶನ್ಸ್ಗಳು ಬರುತ್ತೆ. ದಟ್ ಈಸ್ ಇನ್ ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್. ಸೊ ಈ ವಿಡಿಯೋ ಮುಖಾಂತರ ನಿಮಗೆ ಪರ್ಫೆಕ್ಟಾಗಿ ಟಾಪಿಕ್ ಹೈಲೈಟ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳಲ್ಲಿ ಯಾವ ಥರ ಕ್ವಶನ್ಗಳಿದೆ ಅದೆಲ್ಲದೂ ಕೂಡ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್ಲಿ ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ರೀವಿಯಸ್ ಇಯರ್ 2023 ಕ್ವಶನ್ ಪೇಪರ್ಸು ಆ್ಯಂಡ್ 2024 ಕ್ವಶನ್ಸಲ್ಲಿ ಪೇಪರ್ಗಳಲ್ಲಿ ಬಂದಿರೋಂಥ ಕ್ವಶನ್ಸ್ಗಳು ಅದನ್ನು ಹೇಗೆ ಟ್ರಿಕ್ಸ್ ಮುಖಾಂತರ ನಾವು ಸಾಲ್ವ್ ಮಾಡೋದು ಪ್ರತಿಯೊಂದು ಕೂಡ ನೋಡ್ತಾ ಹೋಗೋಣ. ಲೆಟ್ಸ್ ಸ್ಟಾರ್ಟ್ ದ ಕಂಟೆಂಟ್. ಸೊ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಚಾಪ್ಟರ್ಲಿ ಮೇಜರ್ ಆಗಿ 6 ಟಾಪಿಕ್ಗಳಿದ್ದಾವೆ. ಸೊ ಹೈಲೈಟ್ಸ್ ಅಂತ ಹೇಳಬೇಕು ಅಂತ ಹೇಳಿದ್ರೆ, ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಮ್ಯಾಟ್ರಿಕ್ಸ್ ಆ್ಯಂಡ್ its types, algebra of matrix, evaluation of determinants, at the same time solving linear equation and Cramer's rule by Cramer's rule, adjoint and inverse of matrix, characteristic equation and eigenvalues. So very important ಆಗಿ ಈ ಚಾಪ್ಟರ್ಲಿ ನೀವು 4 ಮಾರ್ಕ್ಸ್ ಈಸಿಲಿ ತೊಗೊಳ್ಬೋದು. ಬಟ್ ತೊಗೊಳ್ಬೇಕಂದ್ರೆ ಏನು ಮಾಡಬೇಕು ಸರ್, ನಾನು ತುಂಬ ಶಾರ್ಟ್ ಡ್ಯೂರೇಷನ್ಸಲ್ಲಿ ಕಲಿಬೇಕು ಅಂತ ಸ್ಟೂಡೆಂಟ್ಸಿಗೆ ಟೈಪ್ಸ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೇನು, ವಿ ನೋ ದಟ್ ದ ಸೆಟ್ ಆಫ್ ನಂಬರ್ಸ್ ಅರೇಂಜ್ಡ್ ಇನ್ ರೋಸ್ ಅಂಡ್ ಕಾಲಮ್ ಅಂಡ್ ಎನ್ಕ್ಲೋಸ್ಡ್ ಇನ್ ಎ ಬ್ರಾಕೆಟ್. ಸಮ್ ಆಫ್ ದ ಫಂಕ್ಷನ್ಸ್ಗಳು ಅರೇಂಜ್ಮೆಂಟ್ ಆಗಿರುತ್ತೆ, ಅದನ್ನು ನಾವು ಒಂದು ಬ್ರಾಕೆಟಲ್ಲಿ ಕ್ಲೋಸ್ ಮಾಡಿರ್ತೀವಿ. ಆಲ್ಫಾಬಿಟ್ಸ್ ABCD ಈ ಥರ ಕರೆದಿರ್ತೀರಾ. ಸೊ ಅದ್ರ ಜೊತೆಗೆ ಆ ಒಂದು ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಇಟ್ಸ್ ಡಿಫೈನಿಂಗ್ ಸಮ್ ಫಂಕ್ಷನ್ಸ್, ಸಮ್ ಆಪರೇಷನ್ಸ್. ಸೊ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟ್ರಿಸಸ್ಗಳಿದ್ದಾವೆ. ಸೊ ಆಲ್ಮೋಸ್ಟ್ ಒಂದು 8 ಟೈಪ್ಸನ್ನು ನಾವು ಮೇಜರ್ ಆಗಿ ಸ್ಟಡಿ ಮಾಡ್ತಾ ಬರ್ತೀವಿ ಡಿಯರ್ ಫ್ರೆಂಡ್ಸ್. ಸೊ ಆ ಸ್ಟಡೀಸ್ ಬಗ್ಗೆ ಸ್ವಲ್ಪ ಹೈಲೈಟ್ಸ್ ಮಾಡ್ಕೊಳ್ಳಿ. ಇದು ನಿಮಗೆ ಡೈರೆಕ್ಟ್ ಕ್ವಶನ್ಸ್ ಮೇ ಬಿ ಬರದೇ ಇರ್ಬೋದು, ಬಟ್ ಆದರೂ ಕೂಡ 2023 ಕೇಳಿದ್ದಾನೆ. ಬಟ್ ಈ ಒಂದು ಟೈಪ್ಸ್ ಆಫ್ ಮ್ಯಾಟ್ರಿಕ್ಸಿಂದ ನಿಮಗೆ ನೆಕ್ಸ್ಟ್ ಆಪರೇಷನ್ಸ್ಗಳಲ್ಲಿ ಈಸಿ ಆಗ್ತಾ ಬರುತ್ತೆ. ಸೊ ಜೊತೆಗೆ ಆಲ್ಜಿಬ್ರಾ ಆಫ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾನೆ. ಇದ್ರ ಮೇಲೆ ಎಲ್ಲ ಕ್ವಶನ್ ಪೇಪರ್ ನೋಡಿದ್ರೆ 1 ಮಾರ್ಕ್ಸ್ಗಳು ಮೇಜರ್ ಆಗಿ ಕೇಳ್ತಾ ಇದ್ದಾನೆ. 1 ಮಾರ್ಕ್ಸ್ ಇದರಿಂದ ಬರುವಂಥ ಚಾನ್ಸಸ್ ತುಂಬಾ ಇದೆ. ದಟ್ ಈಸ್ ಆಲ್ಜಿಬ್ರಾ ಆಫ್ ಮ್ಯಾಟ್ರಿಕ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಎನಿ 2 ಮ್ಯಾಟ್ರಿಸಸ್, A ಇಸ್ ಅ ಮ್ಯಾಟ್ರಿಕ್ಸ್ ಅಂಡ್ B ಇಸ್ ಅ ಮ್ಯಾಟ್ರಿಕ್ಸ್, ಅಡಿಷನ್ ಮಾಡೋದು ಹೇಗೆ, ಸಬ್ಸ್ಟ್ರಾಕ್ಷನ್ಸ್ ಹೇಗೆ, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂದರೆ ಒಂದು ಕಾನ್ಸ್ಟೆಂಟ್ ನಂಬರ್ನ ಮ್ಯಾಟ್ರಿಕ್ಸ್ಗೆ ಮಲ್ಟಿಪ್ಲೈ ಮಾಡೋ ಪ್ರೊಸೀಜರ್ ಏನು, ಜೊತೆಗೆ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್, ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಆ್ಯಂಡ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಲೈಕ್ A ಇಸ್ ಎ ಮ್ಯಾಟ್ರಿಕ್ಸ್ ಆ್ಯಂಡ್ B ಇಸ್ ಎ ಮ್ಯಾಟ್ರಿಕ್ಸ್, ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ. ಇನ್ನೊಂದು ನಿಮಗೆ ರೋಸ್ ಆ್ಯಂಡ್ ಕಾಲಮ್ ಪ್ರೊಸೀಜರ್ ಫಾಲೋ ಮಾಡ್ತೀವಿ, ಅದ್ರ ಬಗ್ಗೆ ಸ್ವಲ್ಪ ಹೈಲೈಟ್ ಮಾಡ್ಕೊಳ್ಳಿ ಮೈ ಡಿಯರ್ ಸ್ಟೂಡೆಂಟ್ಸ್. ದಿಸ್ ವಾಟ್ ಜಸ್ಟ್ ಆಲ್ಜಿಬ್ರಾ. ಇದ್ರ ಮೇಲೆ 1 ಕ್ವಶನ್ ಬರೋ ಚಾನ್ಸಸ್ ತುಂಬ ಇದೆ, ಸ್ವಲ್ಪ ಸೀರಿಯಸ್ ಆಗಾಗ್ರಿ ಇದ್ರ ಜೊತೆಗೆ ಈ ಟಾಪಿಕಲ್ಲಿ. ಅಡಿಷನ್ ಟು ದಟ್, ಇವ್ಯಾಲ್ಯೂಯೇಷನ್ ಆಫ್ ಡಿಟರ್ಮಿನೆಂಟ್ಸ್. ಸೊ ವಿ ನೋ ದಟ್ ವಾಟ್ ಯು ಮೀನ್ ಬೈ ಡಿಟರ್ಮಿನೆಂಟ್. ದ ಡಿಟರ್ಮಿನೆಂಟ್ ಮೀನ್ಸ್ ಇಟ್ ಈಸ್ ಅ ಸ್ಕೇಲಾರ್ ವ್ಯಾಲ್ಯೂ calculated from the square matrix. Sir, square matrix means the matrix is consisting of equal number of rows and column. ಅದನ್ನ square matrix ಅಂತ ಕರೀತೀರಾ. ಸೊ ಸ್ಕ್ವಯರ್ ಮ್ಯಾಟ್ರಿಕ್ಸ್ನ ನೀವೇನಾದ್ರು ಸಾಲ್ವ್ ಮಾಡಿದ್ರೆ ದೆನ್ ವಿಲ್ ಗೆಟ್ ಎ ಸಮ್ ಸಿಂಗುಲರ್ ಆರ್ ಸ್ಕೇಲಾರ್ ವ್ಯಾಲ್ಯೂ. ದಟ್ ಸ್ಕೇಲಾರ್ ವ್ಯಾಲ್ಯೂನ ನಾವು ಏನು ಅಬ್ಟೈನ್ ಮಾಡ್ತೀವಲ್ಲ ಸ್ಕ್ವಯರ್ ಮ್ಯಾಟ್ರಿಕ್ಸಿಂದ, ಅದಕ್ಕೆ ನಾವು ಡಿಟರ್ಮಿನೆಂಟ್ಸ್ ಅಂತ ಕರಿತೀರಾ. ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದ ಡಿಟರ್ಮಿನೆಂಟ್ಸ್, ಅದನ್ನ 2x2 ಅಂದರೆ 2 ರೋಸ್ ಮತ್ತು 2 ಕಾಲಮ್ಸ್ ಇರುವಾಗ 2 ರೋಸ್ ಮತ್ತು 2 ಕಾಲಮ್ ಸೊ ಇರುವಂತಹ ಮ್ಯಾಟ್ರಿಕ್ಸನ್ನು ನೀವು ಸಾಲ್ವ್ ಮಾಡೋದು ಹೇಗೆ ತಿಳ್ಕೊಳ್ಬೇಕಾಗತ್ತೆ. ಇಸ್ ಅ ಡೈರೆಕ್ಟ್ ಮೆಥಡ್. ಆ್ಯಂಡ್ ಆಲ್ಸೋ 3x3, 2 ರೋಸ್ ಆ್ಯಂಡ್ 2 ಕ್ರಾಸ್ನ ನಾವು ಆರ್ಡರ್ 2 ಅಂತ ಕರಿತೀರಾ. ಆ್ಯಂಡ್ ಆರ್ಡರ್ 3 ಅಂದರೆ 3 ರೋಸ್ ಆ್ಯಂಡ್ 3 ಕಾಲಮ್ಸ್. ಇದನ್ನು ಪರ್ಫೆಕ್ಟಾಗಿ ತಿಳ್ಕೊಳ್ರಿ. ನಮ್ಮದೇ ಕ್ಲಾಸಸ್ಗಳಲ್ಲಾಗಿರ್ಬೋದು, ಪ್ರತಿಯೊಂದು ಕೂಡ ಟ್ರಿಕ್ಸ್ಗಳಲ್ಲಿ ಹೇಗೆ ಸಾಲ್ವ್ ಮಾಡೋದು ಪ್ರತಿಯೊಂದು ಕೂಡ ಎಕ್ಸ್ಪ್ಲನೇಷನ್ ಮಾಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ಜಸ್ಟ್ ಹೈಲೈಟ್ ಸಿಗ್ತಾ ಹೋಗಿದೆ. ಜೊತೆಗೆ ನಮ್ಮ ಚಾನಲ್ಗಳಲ್ಲಿ ಯೂಟ್ಯೂಬ್ ಚಾನಲ್ ಎಲ್ಲ ಕಡೆ ನೀವು ಅಬ್ಸರ್ವ್ ಮಾಡೋ ಇದು ಡೀಟೇಲ್ಸ್ ಸಿಗುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟಾಗಿ ಇಲ್ಲಿ ಆರ್ಡರ್ಸ್ ಮೇಲೆ ಪ್ರತಿ ವರ್ಷ ಒಂದು ಕ್ವಶನ್ ಕೇಳ್ತಾನೆ. ಸೊ ಸ್ವಲ್ಪ ಸೀರಿಯಸ್ ಆಗಿ ಇಲ್ಲಿ ಆರ್ಡರ್ಸನ್ನು ಸಿಂಪ್ಲಿಫೈ ಮಾಡೋದಾಗಿರ್ಬೋದು, ಆರ್ ಇಟ್ ಮೇ ಬಿ ಅದೇನರಲ್ಲಿ 1 ಮೋರ್ ಟಾಪಿಕ್ ಇದೆ ವಿಚ್ ಈಸ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ. ವಾಟ್ ಯು ಮೀನ್ ಬೈ ಸಿಂಗುಲರ್ ಮ್ಯಾಟ್ರಿಕ್ಸ್? ಇಫ್ ಯು ಆರ್ ಗೋಯಿಂಗ್ ಟು ಟೇಕ್ ಎನಿ ಡಿಟರ್ಮಿನೆಂಟ್ಸ್, ಡಿಟರ್ಮಿನೆಂಟ್ಸ್ನ ಯೂಸಲಿ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಬೈ ಲೈಕ್ ದಟ್. ಅಂದರೆ A ಇಸ್ ಎ ಮ್ಯಾಟ್ರಿಕ್ಸ್ ಆದರೆ 2 ವರ್ಟಿಕಲ್ ಲೈನ್ಸ್ ಎನ್ಕ್ಲೋಸ್ ಮಾಡಿರ್ತಾರೆ. ದಿಸ್ ರೆಪ್ರೆಸೆಂಟಿಂಗ್ A ಡಿಟರ್ಮಿನೆಂಟ್. ಈಗ ಇನ್ ಕೇಸ್ ಆಫ್ A ಡಿಟರ್ಮಿನೆಂಟ್ ಈಸ್ 0 ಇದ್ದಲ್ಲಿ ದಟ್ ಕಂಡೀಷನ್ ನಾವು ಮ್ಯಾಟ್ರಿಕ್ಸ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇಫ್ ದ ಡಿಟರ್ಮಿನೆಂಟ್ ಆಫ್ A is 0, then A is going to called as singular matrix. This is very important dear students. ಈ ಟಾಪಿಕ್ ಮೇಲೂ ಕೂಡ 1 ಕ್ವಶನ್ನ ರೈಸ್ ಮಾಡ್ತಾನೆ. ಪ್ರತಿ ಇಯರ್ ಕೂಡ ಆಲ್ಮೋಸ್ಟ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಆಲ್ಮೋಸ್ಟ್ 2 ಕ್ವಶನ್ ನಿಮಗೆ ಇವೆರಡು ಟಾಪಿಕನ್ನು ನಾವು ಆಕ್ಸೆಪ್ಟ್ ಮಾಡ್ಬೋದು. ಜೊತೆಗೆ ಇನ್ನೂ 3 ಟಾಪಿಕ್ ಇದೆ. ಒಂದು ಸಾಲ್ವಿಂಗ್ ಲೀನಿಯರ್ ಇಕ್ವೇಷನ್ ಬೈ ಕ್ರಾಮರ್ಸ್ ರೂಲ್ ಅಂತ. ಸರ್ ವಾಟ್ ಯು ಮೀನ್ ಬೈ ಲೀನಿಯರ್ ಇಕ್ವೇಷನ್? My dear students, the equation with the 2 variable like you can consider 3x plus 4y equal to 7. You can observe here 3x plus 4y equal to 7 ಅಂದರೆ
ಹಿಯರ್ ಎಕ್ಸ್ ಅನ್ನೋದೊಂದು ವೇರಿಯಬಲ್, ವೈ ಅನ್ನೋದೊಂದು ವೇರಿಯಬಲ್. ಈ ತರ 2 ವೇರಿಯಬಲ್ ಇಕ್ವೇಶನ್ ಆಗಿರ್ಬೋದು. ಆರ್ ಇಟ್ ಮೇ ಬಿ 3 ವೇರಿಯಬಲ್ ಇಕ್ವೇಶನ್ ಲೈಕ್ 3x plus 4y minus 7z equal to 12. ಇನ್ ದಿಸ್ ಎಕ್ಸ್ ಆಗಿರ್ಬೋದು, ವೈ ಇರ್ಬೋದು, ಝೆಡ್ ಇರ್ಬೋದು, 3 ವೇರಿಯಬಲ್ಸ್. ಇದನ್ನ ಸಾಲ್ವ್ ಮಾಡೋದ್ರ ಬಗ್ಗೆ ಕೇಳ್ತಾನೆ. ಬಟ್ ಲೀನಿಯರ್ ಇಕ್ವೇಶನ್ 3 ವೇರಿಯಬಲ್ಸ್ ಅಲ್ಲಿ ನಿಮಗೆ ಕೇಳಲ್ಲ. ಫಾರ್ CET ಪಾಯಿಂಟ್ ಆಫ್ ವ್ಯೂನಲ್ಲಿ ನೀವು ಅಬ್ಸರ್ವ್ ಮೇಜರ್ ಆಗಿ ಸರ್ ಅಂತ ತಿಳ್ಕೊಳ್ಳೋಬೇಕಾಗಿರೋದು 2 ವೇರಿಯಬಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವನ್ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ 2 ವೇರಿಯಬಲ್ ಯು ಕ್ಯಾನ್ ಈಸಿಲಿ ಸಾಲ್ವ್ ಬೈ ಆಪ್ಷನಲ್ ಮೆಥಡ್. ಶಾರ್ಟ್ ಕಟ್ ಟ್ರಿಕ್ಸ್ ಮುಖಾಂತರ ಹೊಡೆದಾಕ್ಬಿಡ್ಬೋದು ಈ ಕ್ವಶನ್. ಸಿಲ್ಲಿ ಆಗಿರುತ್ತೆ. ಇವೊಂದು ಇಲ್ಲೂ ಕೂಡ ನಿಮ್ಗೆ ಶಾರ್ಟ್ ಕಟ್ ಬರುತ್ತೆ. ನಾವು ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀನಿ, ಅಬ್ಸರ್ವ್ ಮಾಡಿರ್ತೀರ. ನೆಕ್ಸ್ಟ್ ಒನ್ ಮೋರ್ ಈಸ್ ಅಡ್ಜಾಯಿಂಟ್ ಅಂಡ್ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ಅಂತ. ಇದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾನೆ. ಸಪೋಸ್ ಮಿಸ್ ಹೊಡಿತು ಅಂದ್ರೆ ನಿಮಗೆ ಈ 3ರಲ್ಲಿ 2 ಕ್ವಶನ್ ಬಂದೇ ಬರುತ್ತೆ, ಡೌಟೇ ಇಲ್ಲ. ಅದ್ರಲ್ಲಿ ಯಾವುದು ಒಂದು ಅಡ್ಜಾಯಿಂಟ್ ಅಂಡ್ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್. ಸರ್ ವಾಟ್ ಯು ಮೀನ್ ಬೈ ಅಡ್ಜಾಯಿಂಟ್ಸ್? ಅಡ್ಜಾಯಿಂಟ್ ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಎಲ್ಸ್, ಜಸ್ಟ್ ನಾವು ಟ್ರಾನ್ಸ್ಪೋಸ್ ಆಫ್ ಕೋಫ್ಯಾಕ್ಟರ್ ಆಫ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅಂದ್ರೆ ಸ್ವಲ್ಪ ನೀವು ಈ ಒಂದು ಟಾಪಿಕ್ ಅಲ್ಲಿ ಇದು ಮಾಡಬೇಕು. ಬಟ್ ಅಡ್ಜಾಯಿಂಟ್ ನಾವು ಅಗೇನ್ ಶಾರ್ಟ್ ಕಟ್ ಮುಖಾಂತರ ಬರೀಬಹುದು. ಯಾವುದೇ ಒಂದು ಮ್ಯಾಟ್ರಿಕ್ಸ್ ಕೊಟ್ಟು ನಾನೀಗ ಕ್ವಶನ್ ಅಥವಾ ಸಾಲ್ವ್ ಮಾಡಿ ತೋರಿಸ್ತೀನಿ ಹೇಗೆ ಶಾರ್ಟ್ ಕಟ್ ಅಪ್ಲೈ ಮಾಡೋದು ಅಂತ. ವಿಲ್ ಸಿ. ಸೊ ಅಡ್ಜಾಯಿಂಟ್ ಮತ್ತೆ ಇನ್ವರ್ಸ್, ಯೂಸಲಿ ದಟ್ ಅಡ್ಜಾಯಿಂಟ್ ಅನ್ನು ನಿಮಗೆ ಗೊತ್ತಿರುತ್ತೆ. ಅಡ್ಜಾಯಿಂಟ್ ಆಫ್ ಎ ಈ ತರ ರೆಪ್ರೆಸೆಂಟ್ ಮಾಡ್ತಾರೆ. ಇನ್ವರ್ಸ್ ಅಂತ ಹೇಳಿದ್ರೆ a⁻⁻1 ಈ ತರ ರೆಪ್ರೆಸೆಂಟ್ ಮಾಡ್ತಾರೆ. ವೇರ್ ಎ ಇನ್ವರ್ಸ್ is adjoint of A by determinant of A. By using this formula we can find inverse. So inverse find ಮಾಡಬೇಕು ಅಂದ್ರೆ ನಿಮಗೆ ಅಡ್ಜಾಯಿಂಟ್ ಗೊತ್ತಿರಲೇಬೇಕು. ಹಾಗಾಗಿ ದಿಸ್ ಅಡ್ಜಾಯಿಂಟ್ ನ ನೀವು ಶಾರ್ಟ್ ಕಟ್ ಮುಖಾಂತರ ಫೈಂಡ್ ಮಾಡಬಹುದು. ಇದನ್ನ ನೆನ್ಪಿಟ್ಕೊಂಡಿರಿ. ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನಿಮಗೆ ಶಾರ್ಟ್ ಕಟ್ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದೀನಿ. ಸೊ ಈಸಿಲಿ ಯು ಕ್ಯಾನ್ ಆನ್ಸರ್ ದಟ್. ಅಡಿಷನ್ ಟು ದಟ್ ಒನ್ ಮೋರ್ ರಜಾ ವಿಚ್ ಇಸ್ ಲಾಸ್ಟ್ ಟಾಪಿಕ್ ಈ ಚಾಪ್ಟರ್ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಅಂಡ್ ಐಗನ್ ವ್ಯಾಲ್ಯೂಸ್. Suppose if you are going to take this characteristic equation and eigenvalues, again my dear students, here there is a condition, that is determinant of a minus lambda I equal to 0. By considering this condition, ನಾವು ಒಂದು quadratic equation or characteristic equation ಅಂತ ಕರಿತೀವಿ. that characteristic equation ಡೆವಲಪ್ ಆಗುತ್ತೆ. that characteristic equation in the form of ಹೇಗಿರುತ್ತೆ ಸರ್ ಕೇಳಿದ್ರೆ a lambda square plus b lambda plus c equal to 0. ದಿಸ್ ವಾಟ್ ಈಕ್ವೇಶನ್. ಇದಕ್ಕೆ ನಾವು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅಂತ ಕರಿತೀವಿ. ಸೊ ಇದನ್ನ ಸಾಲ್ವ್ ಮಾಡಿದ್ರೆ, ಐ ಮೀನ್ ಲ್ಯಾಂಬ್ಡಾನ ಸಾಲ್ವ್ ಮಾಡಿದ್ರೆ ನಿಮಗೆ ವ್ಯಾಲ್ಯೂ ಸಿಗುತ್ತೆ. ಇದು ಯಾವ ಸರ ಟೈಪ್ ಆಫ್ ಈಕ್ವೇಶನ್ ಹೇಳಿ? ಇಟ್ಸ್ ಲೈಕ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್. ಸೊ ಈ ಕ್ವಾಡ್ರಾಟಿಕ್ ಈಕ್ವೇಶನ್ ನೀವು ಸಿಂಪ್ಲಿಫೈ ಮಾಡಿದ್ರೆ, ಸಾಲ್ವ್ ಮಾಡಿದ್ರೆ, ದೆನ್ ಯು ವಿಲ್ ಗೆಟ್ ಲೈಕ್ ಸೊಲ್ಯೂಷನ್ ಲ್ಯಾಂಬ್ಡಾ ವ್ಯಾಲ್ಯೂ ಸಿಗುತ್ತೆ. ಅದನ್ನು ನಾವು ಐಗನ್ ವ್ಯಾಲ್ಯೂಸ್ ಅಂತ ಕರೀತಾರೆ. ಸೊ ದಿಸ್ ವಾಟ್ ದ ಹೈಲೈಟ್ಸ್ ಆಫ್ ದಿಸ್ ಚಾಪ್ಟರ್ ಡಿಯರ್ ಫ್ರೆಂಡ್ಸ್. ಈಗ ಏನು ನಾನೊಂದು 5 to 10 minutes ನಿಮಗೆಲ್ಲ ಡೀಟೇಲ್ಸ್ ಆಗಿ ಹೇಳಿದ್ದೀನಿ. ಈ ಹೈಲೈಟ್ಸ್ನ ಇಷ್ಟನ್ನ ಮೈಂಡಲ್ಲಿ ಇಟ್ಕೊಳ್ರಿ. ಈ 3 ಟಾಪಿಕ್ ಇಂದ ಪ್ರಾಬಬಲಿ ಮೋಸ್ಟ್ ಆಫ್ ದ ಕೇಸ್ ಇಲ್ಲಂತೂ ಒಂದು ಕ್ವಶನ್ ಇದ್ದೇ ಇರುತ್ತೆ. ಇಲ್ಲಿ 1 ಮಾರ್ಕ್ಸ್ ಅಥವಾ 1 ಕ್ವಶನ್ ನೀವು ಅಕ್ಸೆಪ್ಟ್ ಮಾಡ್ಬೋದು, ಅಥವಾ ಇದು ಅಥವಾ ಇದರಿಂದ ಅನದರ್ ಕ್ವಶನ್ಸ್ ನಿಮಗೆ ಬರುತ್ತೆ. ಟೋಟಲಿ 4 ಕ್ವಶನ್ಸ್ ಈ ಚಾಪ್ಟರ್ ಇಂದ ಬರಲೇಬೇಕು, ಬಂದೇ ಬರುತ್ತೆ. ಸೊ ಇದನ್ನ ಮೈಂಡಲ್ಲಿ ಇಟ್ಕೊಂಡ್ರೆ ಇದಿಷ್ಟು ಜೊತೆಗೆ ನಾವು ಲೆಟ್ಸ್ ಡಿಸ್ಕಸ್ ಫ್ಯೂ ಇಂಪಾರ್ಟೆಂಟ್ ಅಂಡ್ ಪ್ರೀವಿಯಸ್ ಇಯರ್ಸ್ಗಳಲ್ಲಿ ಯಾವ ಥರ ಕ್ವಶನ್ಗಳು ಕೇಳಿದ್ದಾರೆ ನೋಡ್ತಾ ಹೋಗೋಣ ಡಿಯರ್ ಫ್ರೆಂಡ್ಸ್. ವೆರಿ ಇಂಪಾರ್ಟೆಂಟ್ಲಿ ಇಫ್ ಯು ಲುಕ್ ಎಟ್ 2023 ಕ್ವಶನ್ ಪೇಪರ್ ಕ್ವಶನ್, ಹಿಯರ್ ದೆರ್ ಇಸ್ ಎ ಕ್ವಶನ್. ಏನು ಹೇಳಿದಾನೆ ನೋಡಿ, ಕ್ವಶನ್ ಏನು ಹೇಳಿದಾನೆ ಅಂದ್ರೆ, ಇನ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಫ್ ದ ಎಲಿಮೆಂಟ್ಸ್ ಅಬೋವ್ ದ ಪ್ರಿನ್ಸಿಪಲ್ ಡಯಾಗನಲ್ಸ್ ಆರ್ ಝೀರೋಸ್. ಸೊ ನಿಮಗೆ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ಗಳು ಬರುತ್ತೆ. ಇಫ್ ಯು ಆರ್ ಗೋಯಿಂಗ್ ಟು ಟೇಕ್ ಎ ಇಸ್ ಎ ಮ್ಯಾಟ್ರಿಕ್ಸ್ 3 6 7. ಹಿಯರ್ ಇದೊಂದು ಡಯಾಗನಲ್ಸ್ ಅಂತ ಕರಿತೀವಿ. ದಿಸ್ ಪ್ರೈಮರಿ ಡಯಾಗನಲ್ಸ್. ಅಬೋವ್ ದಟ್ ಆಲ್ ಆರ್ 0. ಮೇ ಬಿ ಇಲ್ಲಿ 0, ಹಿಯರ್ ಆಲ್ಸೋ 0, ಹಿಯರ್ ಆಲ್ಸೋ 0. ಇಲ್ಲಿ ಮೇ ಬಿ ಏನು ಬೇಕಾದ್ರೆ ವ್ಯಾಲ್ಯೂ ಇರ್ಬೋದು, ಲೈಕ್ 6 -1 2. ಅಬ್ಸರ್ವ್ ಹಿಯರ್, ದಿಸ್ ಇಸ್ ಎ ಆರ್ಡರ್ 3 ಆರ್ 3 cross 3 ಮ್ಯಾಟ್ರಿಕ್ಸ್. ಇನ್ ದಿಸ್ ಅಬೋವ್ ದ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲದೂ ಕೂಡ ಏನಾಗಿದ್ದಾವೆ, 0s ಇದಾವೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಬಟ್ ಎಲ್ಲ ಅಬೋವ್ 0 ಇರಬೇಕು. ಬಟ್ ಇಲ್ಲಿ ವ್ಯಾಲ್ಯೂಸ್ ಎಲ್ಲಿ ಡೆವಲಪ್ ಇದಾವೆ, ದ ವ್ಯಾಲ್ಯೂಸ್ ಇರೋದು ಬಾಟಮ್ ಅಲ್ಲಿ. ಸೊ ಇದನ್ನ ನಾವು ಲೋಯರ್ ಟ್ರಯಾಂಗಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅಬೋವ್ 0 ಇರುತ್ತೆ, ಲೋಯರ್ ಅಲ್ಲಿ ವ್ಯಾಲ್ಯೂಸ್ ಇರುತ್ತೆ. ಸೊ ದ ರೀಸನ್ ಇಟ್ಸ್ ಗೋಯಿಂಗ್ ಟು ಕಾಲ್ಡ್ ಆಸ್ ಲೋಯರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಸರ್ ಇವತ್ತಿನ ನೆಕ್ಸ್ಟ್ ಕ್ವಶನ್ ಪೇಪರ್ ಉಲ್ಟಾ ಬರ್ಬೋದು. ಏನು ಸರ್ ಆಗ್ಬೋದು, ಮೇ ಬಿ ಇಲ್ಲೇ ನಿಮಗೆಲ್ಲ 0 ಇದು, ದೀಸ್ ವ್ಯಾಲ್ಯೂಸ್ಗಳೆಲ್ಲ 0 ಆಗ್ಬೋದು. ಲೈಕ್ ದಟ್ ಎ ಈಕ್ವಲ್ ಟು 6 3 7 0 0 0 -2 1 4. ಇದೇನಾಗುತ್ತೆ ಸರ್, ಏನಾಗ್ಬೋದು ರೋಜಾ? ಲೋಯರ್ಸ್ ಎಲ್ಲ 0 ಇದೆ, ಬಟ್ ಅಪ್ಪರ್ಸ್ ಅಲ್ಲೆಲ್ಲ ವ್ಯಾಲ್ಯೂ ಇದೆ. ಸೊ ಇದನ್ನು ಅಪ್ಪರ್ ಟ್ರಯಾಂಗಲ್ ಅಂತ ಕರಿತೀವಿ. ದಿಸ್ ಈಸ್ ಎ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಇದು ದಿಸ್ ಈಸ್ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ದಿಸ್ ಈಸ್ ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಇದನ್ನು ನಾವು ಲೋವರ್ ಟ್ರಯಾಂಗುಲರ್ ಅಂತ ಕರಿತೀವಿ. ಸೊ ದ ರೀಸನ್ ಬಿ ಇಸ್ ದ ರೈಟ್ ಆಪ್ಷನ್. ಐ ಹೋಪ್ ಇಟ್ಸ್ ಕ್ಲಿಯರ್. ದಿಸ್ ಇಸ್ ಟೈಪ್ ಆಫ್ ಮ್ಯಾಟ್ರಿಕ್ಸ್ ಅಲ್ಲಿ ಬರುವಂತಹ ಕ್ವಶನ್. ನೋಡ್ರಿ, ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಅಲ್ಲಿ 2023 ಫಸ್ಟ್ ಕ್ವಶನ್ ಇದಾಗಿದೆ. ನೆಕ್ಸ್ಟ್ ಕ್ವಶನ್ ಇನ್ ದ ಸೇಮ್ ಕ್ವಶನ್ ಪೇಪರ್, ಇಫ್ ಯು ಲುಕ್ ಎಟ್ ಹಿಯರ್
ಸಿಂಗುಲರ್ ಅಂತ ಹೇಳಿದ್ದೇನೆ ನೋಡಿಲಿ, ನಾನು ಇಲ್ಲಿ ಹೇಳಿದ್ದೆ ನಿಮಗೆ ಈ ಒಂದು ಟಾಪಿಕಲ್ಲಿ ವೈಲ್ ಐಮ್ ಎಕ್ಸ್ಪ್ಲೈನಿಂಗ್ ದ ಕಂಟೆಂಟ್. ಸಿಂಗುಲರ್ ಆಫ್ ಮ್ಯಾಟ್ರಿಕ್ಸ್ ಒಂದು ಕ್ವಶನ್ ಬರುತ್ತೆ ಇದೆ ನೋಡಿ, ಟೈಪ್ಸ್ ಅಲ್ಲಿ ಒಂದು ಕ್ವಶನ್ ಕೇಳಿದೆ, ನೆಕ್ಸ್ಟ್ ಸಿಂಗುಲರ್ ಅಲ್ಲಿ ಬಂದಿದೆ. ದೆನ್ ದ ಕ್ವಶನ್ ಹಿಯರ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ದೆನ್ ಏನು ಹೇಳಿದಾನೆ ಹಿಯರ್, ದೇರ್ ಇಸ್ ಎ ಮ್ಯಾಟ್ರಿಕ್ಸ್ ಈಸ್ ಸಿಂಗುಲರ್. ಸೊ ವಾಟ್ ಈಸ್ ಮೀನ್ ಬೈ ಸಿಂಗುಲರ್? ಇಫ್ ದ ಮ್ಯಾಟ್ರಿಕ್ಸ್ ಇಸ್ ಸಿಂಗುಲರ್, ದಟ್ ಡಿಟರ್ಮಿನೆಂಟ್ ಈಕ್ವಲ್ ಟು 0, ದೇರ್ ಇಸ್ ಎ ಕಂಡೀಷನ್, ಆ ಕಂಡೀಷನ್ ಯೂಸ್ ಮಾಡ್ತೀವಿ. ಸೊ ಹಾಗಾದ್ರೆ ದಟ್ ಎ ಡಿಟರ್ಮಿನೆಂಟ್ ಈಕ್ವಲ್ ಟು 0, ಇಲ್ಲಿ ಏನು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ ದಟ್ ವಿ ನೀಡ್ ಟು ಕನ್ಸಿಡರ್ ವಿತ್ ರೆಸ್ಪೆಕ್ಟ್ ಟು ಡಿಟರ್ಮಿನೆಂಟ್ಸ್. ಡಿಟರ್ಮಿನೆಂಟ್ಸ್ ಮೇನಲ್ಲಿ ತಗೊಂಡ್ರೆ ರಜಾ ಸಿಂಪಲ್ ಆಗಿರುತ್ತೆ. ಇಲ್ಲಿ ಏನಿದೆ ಒಂದು ಎಲಿಮೆಂಟು x-1 ಇದೆ. ಸೊ ಲೆಟ್ಸ್ ಟೇಕ್ x-1 2 2 4, ದಟ್ ಡಿಟರ್ಮಿನೆಂಟ್ ಈಕ್ವಲ್ ಟು 0. ಇದನ್ನು ಸಾಲ್ವ್ ಮಾಡೋದು ಹೇಗೆ? ಹೌ ಟು ಸಾಲ್ವ್ 2 ಕ್ರಾಸ್ ಡಿಟರ್ಮಿನೆಂಟ್ಸ್? ಇಟ್ಸ್ ಅಗೇನ್ ಸಿಂಪಲ್. ದ ಪ್ರಾಡಕ್ಟ್ ಆಫ್ ಪ್ರೈಮರಿ ಡಯಾಗನಲ್ ಎಲಿಮೆಂಟ್ಸ್ ಮೈನಸ್ ಪ್ರಾಡಕ್ಟ್ ಆಫ್ ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್. ಹಾಗಾದಲ್ಲಿ ಏನು ಬರುತ್ತೆ ಸರ್ ಆನ್ಸರು? ಇಲ್ಲೇನಿದೆ ದಿಸ್ ಎಲಿಮೆಂಟ್ ಇಂಟು ದಿಸ್ ಎಲಿಮೆಂಟ್, ಲೈಕ್ x-1 into 4 minus now these two product 2 into 2, that equal to 0. So this 4 is applicable for the both the elements. 4 into x, 4 into minus 1. 4 into x is 4x minus 4 ones are 4 minus this minus is your standard ido product of these two minus product of these two. ಇದೇ ತರ ನೀವು ಸಿಂಪ್ಲಿಫೈಡ್ ಮಾಡಬೇಕಾಗುತ್ತೆ. ಹಾಗಾದ್ರೆ 2 into 2 is 4, that equal to 0. Now my dear students, 4x equal to minus 4 means minus 8. If you send that side, plus 8. So finally, ಏನಾಯ್ತು? 4x equal to 8 or 8x equal to 8 by 4. Therefore, the value of x is 2. 4 ones are 4 twos are. Yes, observe carefully. D is the right answer. So this is what in this conditions ಅಲ್ಲಿ ನಿಮಗೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಹೇಳ್ಕೊಟ್ಟಿದ್ದೀನಿ. ಈ ಒಂದು ಕಂಡೀಷನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಬಂತು ಅಂದ್ರೆ ಇಫ್ ಯು ಇನ್ ದಟ್ ಕ್ವಶನ್ ಪೇಪರ್ ಸಿಂಗುಲರ್ ಅಂತಿದೆ ಅಂದ್ರೆ ಈ ಕಂಡೀಷನ್ ಯೂಸ್ ಮಾಡಬೇಕು. ದೆನ್ ಡಿಟರ್ಮಿನೆಂಟ್ ಸಿಂಪ್ಲಿಫೈಡ್ ಮಾಡೋದಾಯ್ತು, ದೆನ್ ಯು ವಿಲ್ ಗೆಟ್ ಎ ರಿಸಲ್ಟ್. ಸೊ ದಿಸ್ ಇಸ್ ವಾಟ್ ದ ಕ್ವಶನ್. ನೆಕ್ಸ್ಟ್ ಒನ್ ಮೋರ್ ಕ್ವಶನ್, ಸೇಮ್ ಕ್ವಶನ್ ಪೇಪರ್ ಅಲ್ಲಿ ಇನ್ ದ ಇಯರ್ ಆಫ್ 2023. ಸೊ ಅಬ್ಸರ್ವ್ ಕೇರ್ಫುಲಿ, ಇನ್ವರ್ಸ್ ಮೇಲೆ ಕೇಳಿದ್ದಾನೆ ಕ್ವಶನ್. ಐ ಸೈಡ್ ವಾಟ್ ಯು ಮೀನ್ ಬೈ ಇನ್ವರ್ಸ್? ಅರ್ಲಿಯರ್ ಐ ಸೈಡ್ ಏನಂತ ಹೇಳಿದ್ದೀನಿ, ಎ ಇನ್ವರ್ಸ್ ಇಸ್ ನಥಿಂಗ್ ಬಟ್ adjoint of a divided by determinant of a. That means we need to find determinants as well as adjoint. But dear students, adjoint can be solved by a smart way. ಶಾರ್ಟ್ಕಟ್ ಮುಖಾಂತರ ನಾವು ಈಸಿಲಿ ಸಾಲ್ವ್ ಮಾಡ್ಬಿಡ್ಬೋದು, ಟ್ರಿಕ್ಸ್ ಯೂಸ್ ಮಾಡ್ಬೋದು. ಏನು ಸರ್ ಟ್ರಿಕ್ಸ್ ಅಂತ ಕೇಳಿದ್ರೆ ಲಾಂಗ್ ಮೆಥಡ್ ಇದೆ, ಹೋಗಬೇಡ ರಾಜ, ಕೇಳದೆ 2 cross 2 ಅಡ್ಜಾಯಿಂಟ್ ಬೇಕು ಅಂತಂದ್ರೆ ಇದನ್ನು ಯೂಸ್ ಮಾಡು. ಏನು ಸರ್ ಕೇಳಿದ್ರೆ ದಟ್ ಈಸ್ ಅಡ್ಜಾಯಿಂಟ್ ಆಫ್ ಯಾವುದೋ ಒಂದು ಮ್ಯಾಟ್ರಿಕ್ಸ್, ಎ ಮ್ಯಾಟ್ರಿಕ್ಸ್ ಈಕ್ವಲ್ ಟು ಸಿಂಪಲ್. ಜಸ್ಟ್ ಯು ಏನು ಮಾಡಬೇಕು, ಫಸ್ಟ್ ಇಂಟರ್ಚೇಂಜ್ ದ ಪ್ರೈಮರಿ ಡಯಾಗನಲ್ ಎಲಿಮೆಂಟ್ಸ್ ಅಂಡ್ ಚೇಂಜ್ ದ ಸೈನ್ ಆಫ್ ಸೆಕೆಂಡರಿ ಡಯಾಗನಲ್ಸ್. ಫಸ್ಟ್ ಇದನ್ನು ಪ್ರೈಮರಿ ಡಯಾಗನಲ್ಸ್ ಅಂತ ಕರಿತೀರಲ್ವಾ, ಇಂಟರ್ಚೇಂಜ್ ಮಾಡು. ಇದಿಲ್ಲಿಗೆ ಅಂದ್ರೆ 7 ಇಲ್ಲಿ ಬರೆಯೋಣ, -1 ಇಲ್ಲಿ ಬರೆಯೋಣ. ಇವನ್ನೇನು ಮಾಡಬೇಕು, ಸೈನ್ ಚೇಂಜ್ ಮಾಡಬೇಕು. 0 ಇದ್ರೆ -0 ಅಲ್ಲ, 0ನೇ, -0 ಆಲ್ಸೋ ಇದೆ ಬಟ್ 0ನೇ ಅಲ್ವಾ. ಬಟ್ ಇಲ್ಲೇನಿದೆ +5 ಇದೆ, +5 ಏನಾರು ಮಾಡ್ತೀಯಾ -5. ಸರ್ ಆ್ಯಕ್ಚುಲಿ ಇಲ್ಲೂ ಮೈನಸ್ ಬರಿಬೇಕಾಗಿತ್ತು. ಫಸ್ಟ್ ಪ್ರೈಮರಿ ಡಯಾಗನಲ್ಸ್ನ ಇಂಟರ್ಚೇಂಜ್, ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್ನ ಸೈನ್ ಚೇಂಜ್. -0 ಇದ್ರೆ +0 ಇದ್ರೆ -0, ಬಟ್ -0 +0 both are same, so I am 0 ಅಂತ just you can simply consider as a 0 here. This is what adjoint ಡೈರೆಕ್ಟ್ ಮುಗೀತು. ನೆಕ್ಸ್ಟ್ ಏನು ಬೇಕು ನಿಮಗೆ, ಡಿಟರ್ಮಿನೆಂಟ್ಸ್ ಬೇಕು. ಸೊ ಟು ಫೈಂಡ್ ಡಿಟರ್ಮಿನೆಂಟ್ ಆಫ್ ದಿಸ್ -1 0 5 7, how to find determinant, which is product of primary diagonals minus product of secondary diagonal. ಏನಾಗುತ್ತೆ ಸರ್, -1 into 7 is -7 minus 5 into 0 is 0. So -7 -0 ಅಂದರೆ -7. Then your result ಏನಾಗ್ಬೋದು, therefore I want to find inverse of matrix. So inverse equal to adjoint by determinant. ಇದನ್ನು ಹೀಗೂ ಬರಿಬೋದು, or also 1 by determinant into adjoint of A. This both are same, adjoint of A. Now my dear students, what is adjoint? 1 by, first of all 1 by determinant ಎಷ್ಟಿದೆ, 1 by -7. So ಈ -7 usually instead of writing in a denominator we can shift into numerator. So -1 by 7 into ಏನಿದೆ ಇಲ್ಲಿ ಸರ್, adjoint ಇದೆ. What is adjoint? -1 0, sorry, adjoint is here, which is 7 0 -5 -1. So this is a right answer. Just look at this. Yes, see, A is the right answer. ಸೊ ಇಲ್ಲಿ 2 ಟಾಪಿಕ್ ಹೇಳ್ಕೊಟ್ಬಿಟ್ಟಾರೆ ಸರ್. ಹಿಂಗೆ ಒಂದು ಅಡ್ಜಾಯಿಂಟ್ ಅಂತ ಹೇಳಿದ್ರೇನು, ಇನ್ನೊಂದು ಇನ್ವರ್ಸ್ ಅಂತ ಹೇಳಿದ್ರೇನು. ಅಡ್ಜಾಯಿಂಟ್ ನಾವು ಡೈರೆಕ್ಟ್ ಆಗಿ ಮಾಡೋದಾಗ್ಬೋದು, ಹೇಗೆ, ಬೈ ದ ಶಾರ್ಟ್ಕಟ್. ಇನ್ವರ್ಸ್ನ ದಟ್ ಈಸ್ ಅಡ್ಜಾಯಿಂಟ್ ಬೈ ಡಿಟರ್ಮಿನೆಂಟ್ ಆಫ್ ಎ ತಗೊಂಡ್ರೆ ಇನ್ವರ್ಸ್ ಸಿಗುತ್ತೆ. ಸೊ ದಟ್ ಈಸ್ ಅ ವೇ ವಿ ಕ್ಯಾನ್ ಫೈಂಡ್ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಕ್ವಶನ್, ಸೇಮ್ ಕ್ವಶನ್ ಪೇಪರ್, ಐಗನ್ ವ್ಯಾಲ್ಯೂಸ್ ಕೇಳಿದಾನೆ. ಸರ್ ಈ ಕ್ವಶನ್ ಸಾಲ್ವ್ ಮಾಡೋದೇ ಬೇಡ, ಡೈರೆಕ್ಟ್
ಅಗೇನ್ ಆನ್ಸರ್ ಡೈರೆಕ್ಟ್ ಶಾರ್ಟ್ಕಟ್ಟಲ್ಲಿ ಆನ್ಸರ್ ಹೇಳ್ಬೋದು. ಏನು ಗೊತ್ತಾ ಶಾರ್ಟ್ಕಟ್ಟು? ಇದನ್ನು ಮೈಂಡಲ್ಲಿ ಇಟ್ಕೋ. ಸಿಂಪಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ಕ್ವಶನ್ ಏನಾಗ್ಬಿಟ್ಟಿದೆ ಅಂದರೆ ದ ಐಗನ್ ವ್ಯಾಲ್ಯೂಸ್ ಆಫ್ ದ ಮ್ಯಾಟ್ರಿಕ್ಸ್ ಎ ಈಕ್ವಲ್ ಟು ಸಮಥಿಂಗ್ ಇಸ್ ಗಿವನ್. ಇನ್ ದೀಸ್ ಟು ಆರ್ ದ ಪ್ರೈಮರಿ ಡೈನಲ್ ಎಲಿಮೆಂಟ್ಸ್. ದೀಸ್ ಟು ಏನಂತ ಕರೀತೀರಾ? ಸೆಕೆಂಡರಿ ಡೈನಲ್ಸ್ ಅಲ್ವಾ? ದ ಶಾರ್ಟ್ಕಟ್ ಈಸ್ if any matrix in which secondary diagonals consisting 0 means that primary diagonal elements are the eigenvalues. That's it. ಅಂದ್ರೆ ಸೆಕೆಂಡರಿ ಡೈನಲ್ ಎಲಿಮೆಂಟ್ಸ್ ಅಲ್ಲಿ ಯಾವುದೋ ಒಂದು ಎಲಿಮೆಂಟ್ 0 ಇದ್ರೆ, ಎನಿ ಎಲಿಮೆಂಟ್ 0 ಇದ್ರೆ, ಇದು 0 ಇದೆ ಅಥವಾ ಇದು 0 ಇದೆಯಾ? ಸೊ 1 is 0 ಇಯರ್. ಸರ್ 2 0 ಏನು ಮಾಡೋದು? ಅವಾಗಲೂ ಕೂಡ ಇವೆರಡು ನಿಮ್ಮ ವ್ಯಾಲ್ಯೂಸ್ ಆಗುತ್ತೆ ಸರ್. ಸೊ ಇಲ್ಲೇನಾಗಿದೆ, ಇನ್ ದಿಸ್ ಮ್ಯಾಟ್ರಿಕ್ಸ್ ಅಲ್ಲಿ ಪ್ರೈಮರಿ ಡೈನಲ್ ಎಲಿಮೆಂಟ್ಸ್ ಅಲ್ಲಿ ವ್ಯಾಲ್ಯೂಸ್ ಇದೆ, ಫೈನ್. ಸೆಕೆಂಡರಿ ಡೈನಲ್ ಎಲಿಮೆಂಟ್ಸ್ ಅಲ್ಲಿ ಒಂದು ಎಲಿಮೆಂಟ್ 0 ಆಗ್ಬಿಟ್ಟಿದೆ. ಒಂದು 0 ಆದ್ರೆ ಸಾಕು, ದಟ್ಸ್ ಎನಫ್. ಸೊ ಯಾವ ಸೊಲ್ಯೂಷನ್ ಬೇಡ, ಏನೂ ಬೇಡ, ಡೈರೆಕ್ಟಾಗಿ ಹೇಳ್ಬೋದು. ನಾನು ಏನಂತ ಹೇಳ್ಬೋದು ಹೇಳು? ಇಲ್ಲಿ ಏನಿದೆಯಲ್ಲ ವ್ಯಾಲ್ಯೂಸ್, ದೀಸ್ ಆರ್ ದ ಐಗನ್ ವ್ಯಾಲ್ಯೂಸ್ ಆರ್ ಆಲ್ಸೋ ಗೋಯಿಂಗ್ ಟು ಕಾರ್ಡ್ ಆಸ್ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಅಂತ ಕರೀತಾನೆ. ಇದಕ್ಕೆ ಇನ್ನೊಂದು ಹೆಸರಿದೆ, ಕ್ವಶನ್ ಬಂದಾಗ ಕನ್ಫ್ಯೂಷನ್ ಆಗ್ಬೇಡಿ, ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಅಂತ ಕರಿತೀವಿ. ಸೊ ದಟ್ಸ್ ಇಟ್, ದಿಸ್ ದ ಆನ್ಸರ್. ಹಾಗಾದ್ರೆ ಆನ್ಸರ್ ಏನು? 3 ಮತ್ತು 3, 3, ಎಸ್, ಸಿ ಇಸ್ ರೈಟ್ ಆನ್ಸರ್. ಇಟ್ಸ್ ಓನ್ಲಿ ಅಪ್ಲಿಕೇಬಲ್ ವೆನ್ ಸೆಕೆಂಡರಿ ಡೈನಲ್ ಎಲಿಮೆಂಟ್ಸ್ ಆರ್ 0. ಅವಾಗ ಮಾತ್ರ ಈ ಶಾರ್ಟ್ಕಟ್ ಅಂತ ಯೂಸ್ ಮಾಡ್ಬೋದು. ಡೈರೆಕ್ಟ್ ಆಗಿ ನಾನು ಪ್ರೈಮರಿ ಡೈನಲ್ ಎಲಿಮೆಂಟ್ಸ್ ಆನ್ಸರ್ ಅಂತ ಬರ್ಬಿಡ್ಬೋದು. ಸೊ ಈ ಥರ ಮೆನಿ ಶಾರ್ಟ್ಕಟ್ಸ್ಗಳಿದ್ದಾವೆ ಸ್ಟೂಡೆಂಟ್ಸ್ ಇನ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್. ಸೊ ನಾವೆಲ್ಲ ಡಿಸ್ಕಷನ್ ಮಾಡಿದ್ದೀವಿ ಕ್ಲಾಸಲ್ಲಿ. ಎನಿವೆ ನಿಮಗೂ ಕೂಡ ಎಲ್ಲರಿಗೂ ಯೂಸ್ ಆಗಲಿ, ಯಾರು ವಿಡಿಯೋನ ವಾಚ್ ಮಾಡ್ತಿದ್ರೆ ಎಲ್ಲರಿಗೂ ಯೂಸ್ ಆಗಬೇಕು ಅನ್ನೋದು ನನ್ನ ಮೈಂಡ್ ಸೆಟ್ಟು. ನಮ್ಮ TTT ಪಬ್ಲಿಕೇಶನ್ ಬುಕ್ ನಮ್ಮ ಮೆನಿ ಸ್ಟೂಡೆಂಟ್ಸ್ ಬೈ ಮಾಡಿದಿರಾ. ಸೊ ನಿಮ್ಗೊಂದು ಶಾರ್ಟ್ ಕಟ್ಸ್ ಮುಖಾಂತರ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡಿದಾಗ ನಿಮ್ಗೊಂದು ಸ್ಟ್ರೆಂಥನ್ ಆಗುತ್ತೆ. ನಾನು ಕೂಡ ಸಿಲೆಬಸ್ನ ಹೈಲೈಟ್ಸ್ ಕೊಟ್ಟಾಗ ಇಟ್ ವಿಲ್ ಬಿ ಗುಡ್. ಈ ಥರ ಕಂಟಿನ್ಯೂಸ್ ಎಲ್ಲ ಚಾಪ್ಟರ್ಸ್ ಸಿಗ್ತಾ ಹೋಗುತ್ತೆ. ಎನಿವೆ ನೆಕ್ಸ್ಟ್ 2024 ಬರೋಣ. ನೋಡಿ 2023 ಎಲ್ಲ ಕ್ವಶನ್ಸು ಕೂಡ ನಾವು ಆಲ್ಮೋಸ್ಟ್ ಸಾಲ್ವ್ ಮಾಡಿದ್ವಿ. ಏನು ಕಮ್ಮಿಂಗ್ ಟು 2024 ಇಲ್ಲೇನಾಗಿದೆ ನೋಡು, ಆಪರೇಷನ್ ಮೇಲೆ ಕೇಳ್ಬಿಟ್ಟಿದ್ದಾನೆ, ಸಮ್ ಅಥವಾ ಅಡಿಷನ್ ಆರ್ ಸಬ್ಸ್ಟ್ರಾಕ್ಷನ್ ಮೇಲೆ ಕ್ವಶನ್ ಕೇಳಿದ್ದಾನೆ. ಸೊ ಫಸ್ಟ್ ಏನಾಗಿದ್ದಾನೆ, ಇಫ್ ಎ ಇಸ್ ಎ ಮ್ಯಾಟ್ರಿಕ್ಸ್ ಆ್ಯಂಡ್ a minus b equal to this such cases then what is the value of b? This is a question. ಏನು ಮಾಡ್ತಾರೆ ರಜಾ ಇಲ್ಲಿ, ಅವನು ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ, a minus b is this ಅಂತೆ ಆ್ಯಂಡ್ ಫೈಂಡ್ b. a minus b ಅಂದ್ರೆ ಇದು, ಮತ್ತು ಇದು b ಅಲ್ಲ. ಹಾಗಾಗಿ ಏನು ಮಾಡೋಣ, a ವ್ಯಾಲ್ಯೂ ಕೊಟ್ಟಿದ್ದಾನೆ, ಜಸ್ಟ್ ಸಬ್ಮಿಟ್ ಹಿಯರ್. ವಾಟ್ ಈಸ್ a means 3 minus 2 4 1 ಮೈನಸ್ b ಅನ್ನೋದು ಗೊತ್ತಿಲ್ಲ, ಹಾಗೆ ಹಿಡ್ಕೋ, ಈಕ್ವಲ್ ಟು 5 minus 3 4 6. ದಿಸ್ ಇಸ್ ನಾವು ಐ ವಾಂಟ್ ಬಿ. ಬಿ ಈಸ್ ಇನ್ನ ಸ್ವಲ್ಪ ಪಾಸಿಟಿವ್ ವ್ಯಾಲ್ಯೂ ಬರಬೇಕಾಗತ್ತೆ. ಸೊ ಆ ಬಿನ ಆ ಕಡೆ ಕಳಿಸ್ಕೊಂಡ್ರೆ ಸಪೋಸ್ ನೀವೇನಾದರೂ ಏನಾಗುತ್ತೆ, ಅದು ಮೈನಸ್ ಬಿ ವಿಲ್ ಬಿಕಮ್ ಪ್ಲಸ್ ಬಿ. ಬಟ್ ಇಲ್ಲೊಂದು ಟರ್ಮ್ ಇದೆ, ದಿಸ್ ಲೆಟ್ಸ್ ಟೇಕ್ ದಿಸ್ ಸೈಡ್. ಇನ್ ದಿಸ್ ಫಸ್ಟ್ ಆಫ್ ಆಲ್ 3 minus 2 4 1 ಕೀಪ್ ಆಸ್ ಇಟ್ ಈಸ್. ಇಲ್ಲಿರೋ ಮ್ಯಾಟ್ರಿಕ್ಸ್ನ ಈ ಕಡೆ ತಗೊಂಡ್ರೆ ಮೈನಸ್ ಆಫ್ ಬಿ ಮೈನಸ್ 3 4 6 ಆಗುತ್ತೆ, ಈಕ್ವಲ್ ಟು ದಿಸ್ ಬಿನ ಆ ಕಡೆ ತಗೊಳ್ತೀನಿ. ಅಂದರೆ ಒಂದು ಸೈಡು ಬಿ ಆಯಿತು. ಅಂದರೆ ಬರೋ ರಿಸಲ್ಟ್ ಇದೆಯಲ್ಲ, ಈಗ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಬರೋದೇ ಬಿ ಅಷ್ಟೇ. ನೇಮ್ ಹೌ ಟು ಸಿಂಪ್ಲಿಫೈ ದಿಸ್ ಸರ್? ದಿಸ್ ಮೈನಸ್ ದಿಸ್, ದಿಸ್ ಮೈನಸ್ ದಿಸ್, ದಿಸ್ ಮೈನಸ್ ದಿಸ್, ದಿಸ್ ಮೈನಸ್ ದಿಸ್. ದಿಸ್ ಪ್ರೊಸೀಜರ್ ಅಲ್ವಾ ಸಬ್ಸ್ಟ್ರಾಕ್ಷನಲ್ಲಿ? ಹಾಗಾದ್ರೆ ಆನ್ಸರ್ ಏನು? 3 minus 5 ಅಂದರೆ -2. -2 ಇದೆ, ಮೈನಸ್ ಆಫ್ -3 ಅಂದರೆ -2 ಮೈನಸ್ ಆಫ್ ಇಲ್ಲೇನಿದೆ -3. ಸೊ ಮೈನಸ್ ಇಂದ ಮೈನಸ್ ಪ್ಲಸ್, -2 + 3 ಅಂದರೆ 1 ಆಗುತ್ತೆ. ನೆಕ್ಸ್ಟ್ 4 minus 4 ಅಂದರೆ 0, 1 minus 6 ಅಂದರೆ -5 ವಿಚ್ ಈಕ್ವಲ್ ಟು ಬಿ. ಇದೇ ಆನ್ಸರ್ ರಜಾ, ಮುಗೀತು. ದಿಸ್ ಇಸ್ ಎ ಬಿ, ವ್ಯಾಲ್ಯೂ ಆಫ್ ಬಿ. ಮ್ಯಾಟ್ರಿಕ್ಸ್ ಬಿ ಬಂತು. ಏನು ಆನ್ಸರು? -2 1 0 -5. ಎಸ್, ಸಿ ಇಸ್ ರೈಟ್ ಆನ್ಸರ್. ಸೊ ಸಿ ಕ್ಯಾನ್ ಬಿ ಕನ್ಸಿಡರ್ ಆಸ್ ಎ ರೈಟ್ ಆಪ್ಷನ್. ದಟ್ಸ್ ಇಟ್. ಸಿಲ್ಲಿ ಇದೆ ನೋಡಿ, ಎಷ್ಟು ಈಸಿ ಇದೆ. ನೆಕ್ಸ್ಟ್ ಇದ ಸೇಮ್ ಇಯರ್ 2024 ಪ್ರೀವಿಯಸ್ ಇಯರಲ್ಲಿ ಒನ್ ಮೋರ್ ಕ್ವಶನ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವಾಗ ಏನಾಗಿದೆ, 2 matrices are given at left hand side which equal to right hand side ಅಲ್ವಾ, always in mathematics. So in this concern LHS ಇದೆಯಲ್ಲ, ಇವೆರಡು ಕೂಡ there are 2 matrices here and here, ಇವೆರಡು ಕೂಡ multiplied way ನಲ್ಲಿ. So we need to multiply this, that will be equal to this matrix. How to multiply sir? How to multiplication ಮಾಡೋ ಪ್ರೊಸೀಜರ್ ಏನು? That is the matrix multiplication is followed by rows into column. So first row into first column, first row into first column element ಹೋಗಬೇಕು. 3 into x is 3x plus ಸ್ಟ್ಯಾಂಡರ್ಡ್ ಇದು ಪ್ಲಸ್ -4 into y is -4y. ಹೀಗೆ ಬರೆಯೋಣ. ಫಸ್ಟ್ ರೋ ಫಸ್ಟ್ ಕಾಲಮ್ ಈಸ್ ಕಂಪ್ಲೀಟೆಡ್. ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ 9 into x is 9x plus 2 into y is 2y. This is a matrix that equal to 10 2. This is what at right hand side. Now it's simple dear students. ಈಗ ಏನು ಮಾಡ್ಬೇಕು ಗೊತ್ತಾ,
ಇಲ್ಲಿ ಈಕ್ವಲ್ ಮ್ಯಾಟ್ರಿಕ್ಸ್ ಥರ ಆಯ್ತಿದ್ದು ಟೈಪ್ ಆಫ್ ಮ್ಯಾಟ್ರಿಕ್ಸ್ ಅಲ್ಲಿ ಈಕ್ವಲ್ ಮ್ಯಾಟ್ರಿಕ್ಸ್ ಇದೆ. ಅಕಾರ್ಡಿಂಗ್ ಟು ದ್ಯಾಟ್ ಇಲ್ಲೇನಿದೆ ಇದು ದಟ್ ಈಸ್ 3x ಪ್ಲಸ್ ಇಂಟು ಮೈನಸ್ 4y ಈಕ್ವಲ್ ಟು ದಿಸ್ ವ್ಯಾಲ್ಯೂ ದಟ್ ಈಸ್ 10. ಸೆಕೆಂಡ್ ಇಕ್ವೇಷನ್ ಏನು 9x ಪ್ಲಸ್ 2y ಈಕ್ವಲ್ ಟು 2 ದಿಸ್ 2. Now here we can observe carefully there are two linear equations. Now we need to solve this two linear equation. ಈ linear equation solve ಮಾಡಿದ್ರೆ ಆನ್ಸರ್ ಬರುತ್ತೆ. ಸರ್ ಹೌ ಟು ಸಾಲ್ವ್ ಸರ್? ಎರಡು ಸೇಮ್ ಇಲ್ವಲ್ಲ? ದೇರ್ ಆರ್ ಡಿಫ್ರೆಂಟ್ ಮೆಥಡ್ಸ್ ಸರ್. 10th ಸ್ಟ್ಯಾಂಡರ್ಡ್ ಎಲ್ಲ ಓದಿರ್ತೀರ ಲೈಕ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ವಾ, ಸೊ ಅಥವಾ ಎಲಿಮಿನೇಷನ್ ಮೆಥಡ್, ಮೆನಿ ಮೆಥಡ್ಸ್ ಅದೇ. ಇಲ್ಲ ಆಪ್ಷನಲ್ ಮೆಥಡ್ ಹೋಗ್ಬೋದು, ಆಪ್ಷನ್ ತಂದ್ರೆ ಸಬ್ಮಿಟ್ ಮಾಡೋದು ಬರುತ್ತೆ. ಬಟ್ ಇಲ್ಲಿ ಆಪ್ಷನ್ಸ್ ಬಂದ್ಬಿಟ್ಟು ಫ್ರಾಕ್ಷನ್ಸ್ ಎಲ್ಲ ಇದಾವೆ. ಸೊ ಇದು ಸ್ವಲ್ಪ ಡೇಂಜರು. ಎನಿವೆ ಇಲ್ಲ ಸರ್ ನಾನು ಆಪ್ಷನ್ ಹಾಕ್ತೀನಿ ಅಂದ್ರೂ ಸಾಲ್ವ್ ಮಾಡ್ಬೋದು. ಬಟ್ ಐ ಆಮ್ ಗೋಯಿಂಗ್ ಟು ಸಿಂಪ್ಲಿಫೈಡ್ ಫಸ್ಟ್. ಇಲ್ಲಿ ಏನಾಗುತ್ತೆ, ಇಲ್ಲಿ 3x ಇದೆ, ಇಲ್ಲಿ 9x ಇದೆ. ನಾನೇನು ಮಾಡೋಣ, ಫಸ್ಟ್ ಈಕ್ವೇಷನ್ಗೆ ಜಸ್ಟ್ ಫಾರ್ x ಟರ್ಮ್ ಈಕ್ವಲ್ ಮಾಡೋಕ್ಕೋಸ್ಕರ ಐ ಆಮ್ ಗೋಯಿಂಗ್ ಟು ಮಲ್ಟಿಪ್ಲೈ 3. ಇಫ್ ಯು ಆರ್ ಗೋಯಿಂಗ್ ಟು ಮಲ್ಟಿಪ್ಲೈ 3, ಫಸ್ಟ್ ಈಕ್ವೇಷನ್ಗೆ 3 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 3x ಇಂಟು 3 ಅಂದರೆ 9x ಮೈನಸ್ 4y ಇಂಟು 3 ಅಂದರೆ 12y ಈಕ್ವಲ್ ಟು 10 ಇಂಟು 3 ಇಸ್ 30. ಸೆಕೆಂಡ್ ಈಕ್ವೇಷನ್ ಏನಾಯಿತು, 9x ಇದೆ. ಸೊ ಲೆಟ್ಸ್ ಟೇಕ್ 9x ಪ್ಲಸ್ 2y ಈಕ್ವಲ್ ಟು 2. ಬೈ ಸಬ್ಸ್ಟ್ರಾಕ್ಟಿಂಗ್ ದೀಸ್ ಟು ಈಕ್ವೇಷನ್, ಸಬ್ಸ್ಟ್ರಾಕ್ಷನ್ ಅಂದ್ರೆ ಸೈನ್ ಚೇಂಜ್ ಮಾಡ್ತೀಯ ಇಲ್ಲಿ, ಕರೆಕ್ಟ್ ಅಲ್ವಾ? ಸೊ ಏನಾಯ್ತು ಈಗ, 9x ಅಂಡ್ 9x ಗೆಟ್ ಕ್ಯಾನ್ಸಲ್. ಮೈನಸ್ 12x ಇಲ್ಲಿ ಸೈನ್ ಚೇಂಜ್ ಮಾಡಿದಾಗ ಮೈನಸ್ 2y ಆಗುತ್ತೆ. ಮೈನಸ್ 12x ಮೈನಸ್ 2y ಇಸ್ ಮೈನಸ್ 14y ಈಕ್ವಲ್ ಟು 30 ಮೈನಸ್ 2 ಅಂದರೆ 28. ಸೊ y ಈಕ್ವಲ್ ಟು ಇಲ್ಲಿ ಮೈನಸ್ 14 ಇದೆ, ಸೆಂಡ್ ಮೈನಸ್ 14 ದಿಸ್ ಸೈಡ್. ಸೊ 28 ಬೈ ಮೈನಸ್ 14 ಇಟ್ ಮೀನ್ಸ್ 14 1s are 14 2s are y equal to minus ಇದೆಯಲ್ಲವೇ ಇಲ್ಲಿ, ಸೊ ಮೈನಸ್ 2 ಆಯ್ತು. y is minus 2. Now this value submit here somewhere here. y ವ್ಯಾಲ್ಯೂ ತಂದು ಇಲ್ಲೆಲ್ಲ ಹಾಕಿದ್ರೆ ಫಸ್ಟ್ ಇಕ್ವೇಷನ್ಗೆ ಹಾಕೋಣ. ಫಸ್ಟ್ ಇಕ್ವೇಷನ್ ಏನಿದೆ ಸರ್ ಇಲ್ಲಿ, 3x ಮೈನಸ್ 4y ಈಕ್ವಲ್ ಟು 10. y ಅಂದ್ರೆ ಎಷ್ಟು ಇಲ್ಲಿ, ವಾಟ್ ಇಸ್ ದ y ವ್ಯಾಲ್ಯೂ ವಿಚ್ ಈಸ್ ಮೈನಸ್ 2 ಬಂದಿದೆಯಲ್ವ ಇಲ್ಲಿ, ಸಬ್ಮಿಟ್ ಹಿಯರ್ 3x ಮೈನಸ್ 4 ಇಂಟು y ಅಂದರೆ ಮೈನಸ್ 2 ಈಕ್ವಲ್ ಟು 10. ಸೊ 3x ಹಾಗೆ ಇಟ್ಕೋಣ, ಮೈನಸ್ 4 ಇಂಟು ಮೈನಸ್ 2 ಅಂದರೆ ಮೈನಸ್ 8, ಮೈನಸ್ ಇಂಟು ಮೈನಸ್ ಪ್ಲಸ್ 4 2s 8 ಈಕ್ವಲ್ ಟು 10. ಸೊ 3x ಕೀಪ್ ಆಸ್ ಇಟ್ ಇಸ್. ಇದನ್ನ ಈ ಕಡೆ ತಗೊಂಡ್ರೆ 3x ಈಕ್ವಲ್ ಟು 10 ಮೈನಸ್ 2, 10 ಮೈನಸ್ 8 ಅಲ್ವಾ? ಸೊ ಲೆಟ್ಸ್ ಕಂಟಿನ್ಯೂ. ಸೊ 3x ಈಕ್ವಲ್ ಟು 10 ಮೈನಸ್ 8 ಅಂದರೆ 10 ಮೈನಸ್ 8 ಇಸ್ 2. ಸೊ 3x ಈಕ್ವಲ್ ಟು 2 ಆರ್ x ಈಕ್ವಲ್ ಟು 2/3. ದೇರ್ ಫೋರ್ x ವ್ಯಾಲ್ಯೂ ಎಷ್ಟು, 2/3. y ವ್ಯಾಲ್ಯೂ ಮೈನಸ್ 2. ಸಿ ಎ ಇಸ್ ರೈಟ್ ಆನ್ಸರ್. ಇದು x ವ್ಯಾಲ್ಯೂ, ಇದು y ವ್ಯಾಲ್ಯೂ ಇರೋದು ಗಿವನ್ ಥಿಂಗ್ ಲೈಕ್ ದಟ್. ಇದು ನಾರ್ಮಲ್ ಮೆಥಡ್ ನಾನು ಸಾಲ್ವ್ ಮಾಡಿರೋದು. ಇದನ್ನು ಶಾರ್ಟ್ಕಟಲ್ಲೂ ಮಾಡ್ಬೋದು. ವಾಟ್ ಈಸ್ ಶಾರ್ಟ್ಕಟ್ ಸರ್? ಅಗೇನ್ ಆಪ್ಷನ್ನ ತೊಗೊಂಡೋಗ್ಬಿಟ್ಟು ಇಲ್ಲಿ ಸಬ್ಮಿಟ್ ಮಾಡಿದ್ರು ಕೂಡ, ಇಫ್ ಯು ಸಬ್ಮಿಟಿಂಗ್ ದಿಸ್ ಈಕ್ವೇಷನ್ 1 and 2ಗೆ ಸಬ್ಮಿಟ್ ಮಾಡಿ ಎರಡು ಕೂಡ ಮ್ಯಾಚ್ ಆಗುತ್ತೆ. LHS side ಈಕ್ವಲ್ ಟು RHS side. ದಟ್ ವೇ ಆಲ್ಸೋ ಯು ಕ್ಯಾನ್ ಸಾಲ್ವ್ ಇಟ್. ಸೊ ದಿಸ್ ಅ ನಾರ್ಮಲ್ ಮೆಥಡ್ ವಾಟ್ ಐ ಸಾಲ್ವ್ಡ್. ಒನ್ ಮೋರ್ ಕ್ವಶನ್ ನಾವು ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ ಅಗೇನ್ ಎ ಇನ್ವರ್ಸ್. ಅಪ್ಪ ಮಕ್ಕಳ 100% ಹೇಳ್ತೀನಿ ಕೇಳಿ, ಈ ಅಡ್ಜಾಯಿಂಟ್ ಆಗಿರ್ಬೋದು ಅಥವಾ ಇನ್ವರ್ಸ್ ಆಗಿರೋದು ಯೂಸಲಿ ಕೇಳೋ ಕ್ವಶನ್, ಡೌಟೇ ಇಲ್ಲ. ಸೊ ಇದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಣ. ಏನು ಎ ಇನ್ವರ್ಸ್ ಅಂದರೆ, ವಿ ನೋ ದಟ್ ಎ ಇನ್ವರ್ಸ್ ಮೀನ್ಸ್ 1/a ಡಿಟರ್ಮಿನೆಂಟ್ ಇಂಟು ಅಡ್ಜಾಯಿಂಟ್ ಆಫ್ ಎ. ಯು ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ, ಕರೆಕ್ಟ್ ಅಲ್ವಾ? ಹಾಗಾದರೆ 1/, ವಾಟ್ ಈಸ್ ಎ ಡಿಟರ್ಮಿನೆಂಟ್? ಐ ಸೆಡ್ ಬೈ ಶಾರ್ಟ್ ಕಟ್ ವಿ ಕ್ಯಾನ್ ರೈಟ್. ಸೊ ಅಡ್ಜಾಯಿಂಟ್ ಕ್ಯಾನ್ ಬಿ, ಅಡ್ಜಾಯಿಂಟ್ ಎನ ನಾವು ಡೈರೆಕ್ಟಾಗಿ ಬರಿಬೋದು ಇಂಟರ್ಚೇಂಜಿಂಗ್ ದ ಪ್ರೈಮರಿ ಡೈನಲ್ ಎಲಿಮೆಂಟ್ಸ್. ಇದಿಲ್ಲಿಗೆ ಸರ್ ಇಂಟರ್ಚೇಂಜ್ ಮಾಡೋದು. ಇಲ್ಲಿ 3 ಇಲ್ಲಿ ಮೈನಸ್ 2 ಇಲ್ಲಿ. ಚೇಂಜ್ ದ ಸೈನ್ ಆಫ್ ಸೆಕೆಂಡರಿ ಡೈನಲ್ ಎಲಿಮೆಂಟ್ಸ್ ಅಂದರೆ ಇವೆರಡನ್ನು ಸೈನ್ ಚೇಂಜ್ ಮಾಡೋದಷ್ಟೇ. ಸೈನ್ 6 ಇದ್ದಿದ್ದ ಮೈನಸ್ 6, ಮೈನಸ್ 2 ಇದ್ರೆ ಪ್ಲಸ್ 2. ಇದು ಅಡ್ಜಾಯಿಂಟ್ ಆಯಿತು. ನೆಕ್ಸ್ಟ್ ವಾಟ್ ಈಸ್ ಎ ಡಿಟರ್ಮಿನೆಂಟ್? ದ ಪ್ರಾಡಕ್ಟ್ ಆಫ್ ದೀಸ್ ಟು ಮೈನಸ್ ಪ್ರಾಡಕ್ಟ್ ಆಫ್ ಸೆಕೆಂಡರಿ ಡೈನಲ್ಸ್. ಅಂದರೆ ಮೈನಸ್ 2 ಇಂಟು 3 ಇಸ್ ಮೈನಸ್ 6 ಮೈನಸ್ 2 ಇಂಟು 6 ಇಸ್ ಮೈನಸ್ 12. ಇದು ಸ್ಟ್ಯಾಂಡರ್ಡ್. ಮೈನಸ್ 6 ಮೈನಸ್ ಆಫ್ ಮೈನಸ್ ಪ್ಲಸ್ 12 ಟೋಟಲಿ 6 ಬರುತ್ತೆ ಆನ್ಸರ್. ಎ ಡಿಟರ್ಮಿನೆಂಟ್ ಅಂದರೆ 6. ಆನ್ಸರ್ ಏನಪ್ಪ ಈಗ 1/a ಡಿಟರ್ಮಿನೆಂಟ್. ವಾಟ್ ಇಸ್ ಡಿಟರ್ಮಿನೆಂಟ್ ಇಯರ್? 6 ಇಂಟು ಅಡ್ಜಾಯಿಂಟ್. ವಾಟ್ ಇಸ್ ಅಡ್ಜಾಯಿಂಟ್? ಬೈ ದ ಶಾರ್ಟ್ಕಟ್ ಹೇಳಿದೀವಲ್ಲ, 3 ಮೈನಸ್ 6 2 ಮೈನಸ್ 2 ಇದೇ ಆನ್ಸರ್. ದಿಸ್ ಈಸ್ ಎ ಇನ್ವರ್ಸ್. ವಾಟ್ ಇಸ್ ಆನ್ಸರ್? ಜಸ್ಟ್ ಇಫ್ ಯು ಲುಕ್ ಎಟ್ ಹಿಯರ್ 1/6 3 ಮೈನಸ್ 6 2 ಬಿ ಇಸ್ ರೈಟ್ ಆನ್ಸರ್. ಸಿ ಹೌಸ್ ಇಲ್ಲಿ ಎರಡು ಪೇಪರಲ್ಲೂ ಕ್ವಶನ್ ಕೇಳ್ಬಿಟ್ಟಿದ್ದಾನೆ. ಒನ್ ಮೋರ್. ಸಪೋಸ್ ಡಿಯರ್ ಸ್ಟೂಡೆಂಟ್ಸ್, ಇಫ್ ಯು ಲುಕ್ ಎಟ್, ಸಿ ಹಿಯರ್ ಆಲ್ಸೋ ದೇರ್ ಇಸ್ ದ ಲೀನಿಯರ್ ಇಕ್ವೇಷನ್. ನಾನು ಹೇಳಿದೆ ಟಾಪಿಕ್ ಲೀನಿಯರ್ ಇಕ್ವೇಷನ್ ಇದೆ ಅಂತ. ಆಲ್ರೆಡಿ ಒಂದು ಲೀನಿಯರ್ ಇಕ್ವೇಷನ್ ಸಾಲ್ವ್ ಮಾಡಿಬಿಟ್ಟಿದ್ದೀವಿ. ಸಿ ದಿಸ್ ಇಸ್ ಆಲ್ಸೋ ಲೀನಿಯರ್ ಇಕ್ವೇಷನ್. ಅಗೇನ್ ಫೋರ್ತ್ ಕ್ವಶನ್ ಅಬ್ಸರ್ವ್ ಮಾಡಿದ್ರು ಕೂಡ ಲೀನಿಯರ್ ಇಕ್ವೇಷನ್. ವಾಟ್ ಇಸ್ ದ ಫಸ್ಟ್ ಇಕ್ವೇಷನ್? x ಪ್ಲಸ್ y ಈಕ್ವಲ್ ಟು 3. ಸೆಕೆಂಡ್ ಇಕ್ವೇಷನ್ ಏನಿದೆ ಇಲ್ಲಿ? 2x ಪ್ಲಸ್ 3y ಈಕ್ವಲ್ ಟು 8. ಇದಕ್ಕೆ ನಾರ್ಮಲ್ ಮೆಥಡ್ ಹೋಗ್ಬೇಕಂದ್ರೆ ಲೀನಿಯರ್ ಇಕ್ವೇಷನ್ ಸಾಲ್ವ್ ಮಾಡೋದು ಬೈ ಕ್ರಾಮರ್ಸ್ ರೂಲ್ ಹೋದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್, ಲೆಂತಿ ವೈಸ್. ಲೈಕ್ ಟು ಫೈಂಡ್ x ಈಕ್ವಲ್ ಟು ಡೆಲ್ಟಾ x ಬೈ ಡೆಲ್ಟಾ,
y ಈಕ್ವಲ್ ಟು ಡೆಲ್ಟಾ ವೈ ಬೈ ಡೆಲ್ಟಾ. ಇದೆಲ್ಲ ನಾರ್ಮಲ್ ಮೆಥಡ್. ಎರಡಕ್ಕೂ ಶಾರ್ಟ್ಕಟ್ ಸರಿನೋ ಡಿಟರ್ಮಿನೆಂಟ್ಸ್ ಫೈಂಡ್ ಮಾಡಬೇಕು, ದೆನ್ ಅಪ್ಲೈ ಮಾಡಬೇಕು ಮಕ್ಕಳ. ಸೊ ಇದಕ್ಕಿಂತ ಇದೆಲ್ಲ ಬೇಡ, ಜಸ್ಟ್ ಆಪ್ಷನಲ್ ಮೆಥಡ್ ಅಂತ. ಶಾರ್ಟ್ಕಟ್ ಪ್ರಕಾರ ಈ ಒಂದು ಆಪ್ಷನಲ್ ಮೆಥಡ್ ನೀವೇನಾದ್ರು ಹೊಡೆದ್ರೆ ಡೈರೆಕ್ಟಾಗಿ ಆಪ್ಷನ್ ತಂದುಬಿಟ್ಟು ನೀವೇನಾದ್ರು ಇಲ್ಲಿ ಸಬ್ಮಿಟ್ ಮಾಡಿದ್ರೆ ಆನ್ಸರ್ ಬರುತ್ತೆ, ಯಾವುದೋ ಒಂದು ಬರುತ್ತೆ. ಫಸ್ಟ್ ಲೆಟ್ಸ್ ಟೇಕ್, ಅರ್ಥ ಏನು ಗೊತ್ತಾ, ಇಲ್ಲಿ ಇದನ್ನು ಎಕ್ಸ್ ವ್ಯಾಲ್ಯೂ ಅನ್ಕೋ, ಇದನ್ನು ವೈ ವ್ಯಾಲ್ಯೂ ಅನ್ಕೋ, ಜಸ್ಟ್ ಯು ಸಬ್ಮಿಟ್ ಹಿಯರ್. ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಯಾವುದು ವರ್ಕ್ ಆಗುತ್ತೋ ದಟ್ ಈಸ್ ಯುವರ್ ಆನ್ಸರ್. ಎಲ್ ಎಚ್ ಎಸ್ ಏನಿದೆ ಇಲ್ಲಿ, ಎಕ್ಸ್ ಎಷ್ಟು 1 ಪ್ಲಸ್ ವೈ ಅಂದರೆ -2, ಸೊ 3 ಇದೆ, ಈಕ್ವಲ್ ಟು 3 ಇದೆ. ಇಲ್ಲಿ 1 ಪ್ಲಸ್ ಇಟ್ಟು -2 ಈಕ್ವಲ್ ಟು 3. ಇಲ್ಲೇನಾಯ್ತು, 1 - 2 ಅಂದರೆ -1 ಈಕ್ವಲ್ ಟು 3. ಎಲ್ ಎಚ್ ಎಸ್ ಇಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್, ಹಾಗಾಗಿ ಇದು ಆಪ್ಷನ್ ಅಲ್ಲ. ನೆಕ್ಸ್ಟ್ ಈ ಆಪ್ಷನ್ ಹಾಕೋಣ ತಂದು ಇಲ್ಲಿಗೇನೆ. ಫಸ್ಟ್ ಇಕ್ವೇಷನ್ ಹಾಕ್ರಿ, ಫಸ್ಟ್ ಇಕ್ವೇಷನ್ ಇದೆ, ಇನ್ನೊಂದು ಇಕ್ವೇಷನ್ ಎರಡನೇ ಆಪ್ಷನ್. ಆಪ್ಷನ್ ಎ ಅಂತೂ ಹೋಯ್ತು, ಇದು ರಾಂಗ್. ಆಪ್ಷನ್ ಬಿ ಹಾಕೋಣ. ಈಗ ಬಿಗೆ ಇಲ್ಲಿಗೆ ಹಾಕೋಣ. ಎಕ್ಸ್ ಎಷ್ಟು 1 ಪ್ಲಸ್ ವೈ ಅಂದರೆ 2 ಈಕ್ವಲ್ ಟು 3. ಸಿ 1 + 2 3 ಈಕ್ವಲ್ ಟು 3. ಎಸ್, ಇದೇ ಆನ್ಸರ್. ಬಿ ಇಸ್ ದ ರೈಟ್ ಆನ್ಸರ್ ಡಿಯರ್ ಸ್ಟೂಡೆಂಟ್ಸ್. ಇಫ್ ಯು ಸಬ್ಮಿಟ್ ಸಿ ಆ್ಯಂಡ್ ಡಿ ಅಗೇನ್ ಮ್ಯಾಚ್ ಆಗಲ್ಲ. ಸರ್ ಏನು ಸರ್ ನೀವು ಒಂದೇ ಇಕ್ವೇಷನ್ ಹಾಕಿದ್ರೆ ಇದಕ್ಕೆ ಹಾಕಿದ್ರೆ ಮ್ಯಾಚ್ ಆಗಬೇಕಲ್ಲ ನನಗೆ? ಎಸ್, ದಟ್ ಶುಡ್ ಬಿ ಮ್ಯಾಚ್ ಆಗೇ ಆಗುತ್ತೆ. ನೋಡೋಣ. ಫಾರ್ ಎಕ್ಸಾಂಪಲ್ ಎರಡನೇ ಆಪ್ಷನ್ ಇಕ್ವೇಷನ್ ಇದೆಯಲ್ಲ, ವಾಟ್ ಇಸ್ ದ ಸೆಕೆಂಡ್ ಇಕ್ವೇಷನ್ ವಿಚ್ ಇಸ್ 2x + 3y ಈಕ್ವಲ್ ಟು 8. ನಾನು ಹೇಳ್ತಾ ಇದ್ದೀನಿ ಇದು ಆನ್ಸರ್ ಅಂತ, ಕರೆಕ್ಟಾ? ಕ್ರಾಸ್ ಚೆಕ್ ಮಾಡ್ಕೊಳ್ಳೋಕೆ. ಎಕ್ಸ್ ಅಂದರೆ ಎಷ್ಟು 1, ಸೊ 2 × 1 ಎಷ್ಟಾಯಿತು 2 ಪ್ಲಸ್ 3 ಅಂದರೆ 3 × y ಇದೆ, y ಅಂದರೆ 2, 3 × 2 = 6 ಈಕ್ವಲ್ ಟು 8. ಸೊ 2 + 6 ಅಂದರೆ 8, 8 ಈಕ್ವಲ್ ಟು 8. ಎಸ್, ಮ್ಯಾಚ್ ಆಯ್ತು. ಇವೊಂದು ಈ ಇಕ್ವೇಷನ್ ಹಾಕ್ತಲೂ ಕೂಡ 1, 2 ಕರೆಕ್ಟು. ಇವನ್ ಇಫ್ ಯು ಪುಟ್ ಫಾರ್ ದಿಸ್ ಇಕ್ವೇಷನ್ ಆಲ್ಸೋ 1, 2 ಕರೆಕ್ಟ್, ದೆನ್ ಬಿ ಇಸ್ ರೈಟ್ ಆನ್ಸರ್. ಇವನ್ ಸರ್ ಇವೆರಡು ಮ್ಯಾಚ್ ಎಷ್ಟೇ ಸಲ ಟ್ರೈ ಮಾಡಿ ವರ್ಕ್ ಆಗಲ್ಲ. ಸೊ ದಿಸ್ ಆರ್ ದ ಅಗೇನ್ 4 ಕ್ವಶನ್ ಸಾಲ್ವ್ ಮಾಡಿದ್ವಿ. 24 ಕ್ವಶನ್ ನಂಬರ್, ದಿಸ್ ಒನ್ ಸಿ 4 ಕ್ವಶನ್ಸ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಚಾಪ್ಟರ್ಸ್ ಅಲ್ಲಿ ನಾನು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ಆಲ್ಮೋಸ್ಟ್ ಚಾಪ್ಟರ್ ಅಂತ ಹೇಳಿದ್ರೇನು, ಈ ಚಾಪ್ಟರ್ ಇರುವ ಕಂಟೆಂಟ್ಸ್ಗಳೇನು, ಜೊತೆಗೆ ಯಾವ ಟಾಪಿಕ್ನ ನೀವು ಮೇಜರಾಗಿ ಹೈಲೈಟ್ಸ್ ಮಾಡಿ ಓದಬೇಕಾಗುತ್ತೆ, ಅದ್ರ ಮೇಲೆ ಪ್ರೀವಿಯಸ್ ಇಯರ್ಸ್ಗಳಲ್ಲಿ ಯಾವ ಥರ ಕ್ವಶನ್ ಕೇಳಿದಾನೆ ಪ್ರತಿಯೊಂದನ್ನು ಕೂಡ ನಾವು ಅಬ್ಸರ್ವ್ ಮಾಡಿದ್ವಿ. ಸೊ ಇದೇ ತರಹ ನಿಮ್ಗೆ ಎಲ್ಲ ಚಾಪ್ಟರ್ ವಿಡಿಯೋಗಳನ್ನ ಕೂಡ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸೆಕೆಂಡ್ ಚಾಪ್ಟರ್ ಸ್ಟ್ರೈಟ್ ಲೈನ್ ಚಾಪ್ಟರ್ ಆಗಿರೋದು, ನೆಕ್ಸ್ಟ್ ಟ್ರಿಗ್ನೋಮೆಟ್ರಿ ಆ್ಯಂಡ್ ಡಿಫ್ರೆನ್ಸಿಯೇಷನ್, ಅಗೇನ್ ಈಸಿ ಸಿಲ್ಲಿಯರ್. ಸೊ ಡಿಫ್ರೆನ್ಸಿಯೇಷನ್ ಮೆನಿ ಶಾರ್ಟ್ಸ್ಗಳಿದ್ದಾವೆ, ಅದನ್ನೆಲ್ಲ ಕ್ಲಾಸಲ್ಲೆಲ್ಲ ಕಲಿತಿದ್ದೀರ, ನಾವು ಹೇಳ್ಕೊಡ್ತಿದ್ವಿ ಆಫ್ಲೈನ್ ಕ್ಲಾಸಲ್ಲಿ, ಆನ್ಲೈನ್ ಕ್ಲಾಸಸ್ಸಲ್ಲಿ. ಸೊ ಫುಲ್ಲಿ ಕ್ಲಾಸ್ ಬೇಕು ಅಂದರೆ ಯು ಸಪೋಸ್ ಟು ಕಮ್. ಓಕೆ, ಎನಿವೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಇದೇ ಥರ ಕಂಟಿನ್ಯೂಸ್ ವೀಡಿಯೋಸ್ಗಳಿಗೆ ನಮ್ಮ ಜೊತೆ ಅಪ್ಡೇಟೆಡ್ ಆಗಿರಿ. ಆಲ್ ದಿ ಬೆಸ್ಟ್.